ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದೆ ಆಲ್ರೆಡಿ. ಇದು ಪಾನಿಪುರಿ ಮಾಡೋದು ಯಾವ ವಿಧಾನದಲ್ಲಿ ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ಕ್ವಿಕ್ಕಾಗುತ್ತೆ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಪಾನಿಗೆ ರೆಡಿ ಮಾಡ್ಕೊಳೋಕ್ಕೆ ಪುದೀನ ಹಾಕ್ತಾಯಿದ್ದೀನಿ. ಒಂದು ಇಡಿ ಪುದೀನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೇಮ್ ಕ್ವಾಂಟಿಟಿ, ಒಂದು ಇಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಏನಕ್ಕೆ ಹಾಕೋದು ಅಂದರೆ ಕಲ್ಲರು ಗ್ರೀನಿಶ್ ಆಗೇ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಬೇಕು. ಈಗ ರುಬ್ಕೊಂಬರೋಣ. ಒಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟೆ. ಈಗ ನೋಡಿ ರುಬ್ಕೊಂಬಂದಿದ್ದೀನಿ. ಒಂದು ಸ್ಟೈನರ್ ತೊಗೊಂಡು ಎಲ್ಲ ಈ ರೀತಿ ಸೋಸ್ಕೊಳೋಣ. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಎಲ್ಲ ಸೋಸ್ಕೊತಾ ಇದ್ದೀನಿ. ಇದು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, 1 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್. ಈಗ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೋಡ್ಕೊಂಡು ವಾಟರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಪಾನಿ ಬೇಕೋ ಅಷ್ಟು ಮಾಡ್ಕೊಬೋದು. ಇದು ಕರೆಕ್ಟ್ ಹದ ಇದೆ. ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸ್ತು, ಟೇಸ್ಟ್ ನೋಡಿದೆ. ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪಾನಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನಾನೀಗ ರೆಡಿಮೇಡ್ ಪುರಿ ತೊಗೊಂಡಿದ್ದೀನಿ. ಇದು ಎಣ್ಣೆ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈ ಥರ ಒಂದೊಂದೇ ಹಾಕ್ಕೊತೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇಷ್ಟಾದರೆ ಸಾಕು. ಒಂದು 3 ಆಲೂಗೆಡ್ಡೆ ತೊಗೊಂಡು ಸಿಪ್ಪೆ ಬಿಡಿಸಿ ಫುಲ್ ಈ ಥರ ನ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಫುಲ್ ನ್ಯಾಶಾಗಿ ಮಾಡ್ಕೊಳ್ಳಿ ಇದನ್ನು. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಇಲ್ಲ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಇಷ್ಟು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ಆ್ಯಕ್ಚುಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಟೇಸ್ಟ್ ಬರುತ್ತೆ. ಬಟಾಣಿ ಇದ್ದರೆ ಬಟಾಣಿ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಾನಿಲ್ಲಿ ಬಟಾಣಿ ಹಾಕಿಲ್ಲ. ಪಾನಿಪುರಿ ಮನೆಯಲ್ಲೇ ಎಲ್ಲ ರೆಡಿ ಆಗಿದೆ. ಪುರಿ ತಗೊಂಡು ಈಗ ಫಿಲ್ ಮಾಡಿಟ್ಟಿದ್ವಲ್ಲ ಫ್ರೆಂಡ್ಸ್, ಈಗ ಅದು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ನು, ಈಗ ಪಾನಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಫೈನಲಿ ಪಾನಿಪುರಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ಪಾನಿಪುರಿ. ಇದು ಮನೆಯಲ್ಲೇ ಮಾಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.